ಸೂಪರ್ ಆಗಿರುವ ಬ್ರೆಡ್ ಹಾಗೂ ಗಾರ್ಲಿಕ್ ಚೀಸ್ ಬ್ರೆಡ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೂ ಜಾಸ್ತಿ ಚೀಸ್ ಹಾಕಿ ಮಾಡಿರುವಂಥ ಬ್ರೆಡ್ ಕೂಡ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ ನೋಡಿ. ಒಂದು ಬೌಲ್ ತೊಗೊಳ್ಳಿ, ಅದರಲ್ಲಿ ಉಗುರು ಬೆಚ್ಚ ನೀರು ತೊಗೊಳ್ಳಿ. ಉಗುರು ಬೆಚ್ಚಗಂತ ಸ್ವಲ್ಪ ಬಿಸಿ ಇರಬೇಕು. ಅದಕ್ಕೆ 1 ಚಮಚದ ಸಕ್ಕರೆ, 3/4 ಚಮಚದಷ್ಟು ಈಸ್ಟ್ನ, ಡ್ರೈ ಈಸ್ಟ್ನ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಅದನ್ನು ಮುಚ್ಚಿಡಬೇಕು. 10 ನಿಮಿಷ ಆದಮೇಲೆ ಈ ರೀತಿಯಾಗಿ ಬುರ್ಗ್ ಬಂದಿರುತ್ತೆ. ಈ ರೀತಿ ಬಂದರೆ ಅಷ್ಟೇ ನಮಗೆ ಬ್ರೆಡ್ ತುಂಬ ಚೆನ್ನಾಗಿ ಬರೋದು. ನಂತರ ಒಂದು 1/4 kg ಮೈದಾ ಹಿಟ್ಟನ್ನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿರುವಂತಹ ಈಸ್ಟ್ ಮಿಕ್ಸ್ಚರ್ನ ಹಾಕಿಬಿಟ್ಟು ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಳ್ತಾ ಜೊತೆಗೆ ಇದಕ್ಕೆ ಸ್ವಲ್ಪ ನಾವು ಮನೇಲಿ ಮಾಡಿರುವಂಥ ಬೆಣ್ಣೆನ ಹಾಕಿದ್ರೆ ತುಂಬ ಸಾಫ್ಟಾಗಿ ಬ್ರೆಡ್ ಬರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ಉಂಡೆ ರೀತಿಯ ಮಾಡಿ ನೋಡಿ. ಈ ರೀತಿಯ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲಿಂದ ಕೆಳಗಡೆ ಒಂದು ಪಾತ್ರೆಗೂ ಎಣ್ಣೆ ಹಚ್ಚಿ ಇದನ್ನು 1 ಗಂಟೆಗಳ ಕಾಲ ಇದನ್ನು ಮುಚ್ಚಿ ಇಡಬೇಕಾಗುತ್ತೆ. ಜೊತೆಯಲ್ಲಿ ಗಾರ್ಲಿಕ್ ಬ್ರೆಡ್ ಮಾಡ್ತೀವಲ್ಲ, ಅದರಿಂದ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಗಾರ್ಲಿಕ್ನ ಅಂದರೆ ಬೆಳ್ಳುಳ್ಳಿನ ಹುರ್ಕೋಬೇಕು ಕಂದು ಬಣ್ಣ ಬರೋವರೆಗೂ. ಹಾಗೂ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿರ್ತಾರಲ್ಲ, ಅದನ್ನು ಬಿಸಿ ಬಿಸಿ ಇರುವಾಗೆ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ನುಣ್ಣಗೆ ಮಾಡ್ಕೋಬೇಕು. ಇದನ್ನು ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ. ಈ ರೀತಿ ನುಣ್ಣಗಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಬೆಣ್ಣೆನ ಹಾಕಬೇಕಾಗುತ್ತೆ. ಮನೇಲಿ ಮಾಡಿರೋ ಬೆಣ್ಣೆನೇ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಉಪ್ಪು, ಪಿಜ್ಜಾ ಸೀಸನಿಂಗು ಮತ್ತು ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿ ಸ್ವಲ್ಪ ಆ್ಯಡ್ ಮಾಡೋಣ. ಹಾಗೆ ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿ ಕಲಸಿಟ್ಕೋಬೇಕು ಇದನ್ನು. ಹಾಗೆ ಇಲ್ಲಿ 1 ಗಂಟೆಗಳ ಕಾಲ ಹಿಟ್ಟು ನೆನೆಸಿರೋದಾಗಿದೆ ನೋಡಿ. ಈ ರೀತಿ ಪ್ರೆಸ್ ಮಾಡಿದರೆ ಇದು ಜಾಲರಿಯಾಗಿ ಬರಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಹಿಟ್ಟಲ್ಲಿ 2 ಭಾಗಗಳನ್ನು ಮಾಡ್ತೀನಿ. ಅದರಲ್ಲಿ ಒಂದು ಭಾಗ ತೊಗೊಂಡು ಅದರಲ್ಲಿ ಮತ್ತೆ 2 ಭಾಗ ಮಾಡಿ ಒಂದು ಅರ್ಧ ಭಾಗದಲ್ಲಿ 2 ನಾನು ಗಾರ್ಲಿಕ್ ಬ್ರೆಡ್ನ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು ಭಾಗನ ತೊಗೊಂಡು ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡಿರುವಂತಹ ಗಾರ್ಲಿಕ್ ಪೇಸ್ಟ್ನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ನಾನು ಚೀಸ್ನ ಹಾಕ್ತೀನಿ. ಸ್ವಲ್ಪ ಕಡಿಮೆ ಚೀಸ್ನ ಹಾಕಿದ್ದನ್ನು ನಾವು ಮಾಡ್ತಾಯಿದ್ದೀನಿ. ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಓವನ್ ಗ್ರಿಲ್ ಮೇಲೆ ಇಟ್ಟು ಸ್ವಲ್ಪ ಇದಕ್ಕೆ ಮೇಲಿಂದ ನಾವಿಲ್ಲಿ ಗಾರ್ಲಿಕ್ ಪೇಸ್ಟ್ನ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ಈ ರೀತಿ ಸ್ವಲ್ಪ ಕಟ್ಟರಿಂದ ಸ್ವಲ್ಪ ಕಟ್ ಮಾಡಿಟ್ರೆ ನಂತರ ಓವನ್ನಲ್ಲಿ 180 ಡಿಗ್ರಿಯಲ್ಲಿ 15 ನಿಮಿಷ ಇದನ್ನು ನಾವು ಬೇಕ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಉಳಿದಿರುವಂಥ ಹಿಟ್ಟನ್ನು ಈ ರೀತಿ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಗುಳ್ಳೆಗಳನ್ನು ಮಾಡಿ ಒಂದು ಟ್ರೇ ಮೇಲೆ ಇಟ್ಬಿಟ್ಟು ಇದನ್ನು ಮತ್ತೆ 1 ಗಂಟೆಗಳ ಕಾಲ ನಾವು ಹಾಗೆ ಇಡಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನಾವು ಗಾರ್ಲಿಕ್ ಬ್ರೆಡ್ ಇಟ್ಟಿದ್ದು ರೆಡಿ ಆಯಿತು ನೋಡಿ. ಈ ರೀತಿಯಾಗಿ ನಮ್ಮ ಗಾರ್ಲಿಕ್ ಬ್ರೆಡ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹಾಗೂ ಇದನ್ನು ಈ ಕಟ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ನಾವು ಇದು ತಿಂದಾಗೋದ್ರೊಳಗೆ ನಮಗೆ ಇಲ್ಲಿ ನಾವೇನು ಬ್ರೆಡ್ನ ಮಾಡಿಟ್ಟಿದ್ವಿ ನೋಡಿ, ಉಂಡೆಗಳು ಮತ್ತೆ ದಪ್ಪ ದಪ್ಪ ಆಗಿದೆ. ಇದನ್ನು ನಾವು ಮತ್ತೆ ಓವನಲ್ಲಿ ಇಟ್ಬಿಟ್ಟು ಇದನ್ನು 20 ನಿಮಿಷಗಳ ಕಾಲ 180 ಡಿಗ್ರಿ ಅಥವಾ 200 ಡಿಗ್ರಿಯಲ್ಲಿ ಇದನ್ನು ನಾವು ಬೇಕ್ ಮಾಡಬೇಕು. ಮಧ್ಯದಲ್ಲಿ ಇನ್ನೇನು 2 ನಿಮಿಷ ಇದೆ ಅಂದಾಗ ತೆಗೆದುಬಿಟ್ಟು ಸ್ವಲ್ಪ ಗಾರ್ಲಿಕ್ ಪೇಸ್ಟ್ನ ಹಾಕಿಬಿಟ್ಟು ಇದನ್ನು ನಾವು ಇಡಬೇಕಾಗುತ್ತೆ ನೋಡಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಇಲ್ಲಿ ಸ್ವಲ್ಪ ಗಾರ್ಲಿಕ್ ಪೇಸ್ಟ್ನ ಹಾಕಿಬಿಟ್ಟು ಇಟ್ಟು ನಂತರ ತೆಗೆದ್ರೆ ರುಚಿಯಾಗಿರುವಂಥ ನಮಗೆ ಬ್ರೆಡ್ ಕೂಡ ರೆಡಿಯಾಗುತ್ತೆ ನೋಡಿ. ಈ ರೀತಿಯಾಗಿ ಬ್ರೆಡ್ ಮನೇಲಿ ಕೂಡ ನೀವು ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೂ ಉಳಿದ ಒಂದು ಭಾಗ ಹಿಟ್ಟನ್ನು ರಾತ್ರಿಯಲ್ಲಿ ಜಾಸ್ತಿ ಚೀಸ್ ಹಾಕಿಬಿಟ್ಟು ಗಾರ್ಲಿಕ್